15 ಇಯರ್ಸ್ ಇಂದ ಇಲ್ಲೇ ತಗೊಳ್ಳೋದು. ಯಾವಾಗ ಬಂದ್ರು ಚೆನ್ನಾಗಿರೋ ಮಟನ್ ಕೊಡ್ತಾರೆ. ನಮ್ಗೆ ತುಂಬಾ ಕೊಡ್ತಿರೋರು. ಹಾಗಾಗಿ ನಾವು ಮಟನ್ ಇಂಥದೇ ಪೀಸ್ ಕಟ್ ಮಾಡ್ಕೊಡಿ ಅಂದ್ರೆ ಅದೇ ಪಾರ್ಟ್ಸ್ ಕಟ್ ಮಾಡ್ಕೊಡ್ತಾರೆ. ನಾವು ಮರಿಗಳೆಲ್ಲ ಕುಯ್ಯೋದೆಲ್ಲ ಬರೀ ನಾಟಿ ಮರಿಗಳೇ. ನಮ್ದೆಲ್ಲ ಮದ್ದೂರು, ಮಂಡ್ಯ, ಮಾಗಡಿ, ಅಕ್ಕಿರಾಂಪುರ, ಚನ್ನಪಟ್ಟಣ, ರಾಮನಗರ, ಮದ್ದೂರು ಈ ಕಡೆ ಎಲ್ಲ ಬರೀ ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿರುವಂತದ್ದು ಇವತ್ತು ಒಳಗೆರೆಹಳ್ಳಿ ಮೇನ್ ಬಸ್ ಸ್ಟಾಪ್. ಸೊ ಕೆಂಗೇರಿ ರೈಲ್ವೆ ಸ್ಟೇಷನ್ ಇಂದ ಪ್ಯಾರಲಲ್ ರೋಡ್ ಇಂದ ಬಂದ್ರೆ ಜಸ್ಟ್ ಒಂದು 30 ಮೀಟರ್ ಇರುವಂತದ್ದು ಇದು. ಸೊ ಇಲ್ಲಿ ಬಂದು ನಾವು ಲಕ್ಕಿ ಮಟನ್ ಶಾಪ್ ಅನ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಸೊ ಇದು ಬಂದು 10 20 ಅಲ್ಲ, ಒಂದು 40 ವರ್ಷದಿಂದ ಇರುವಂತದ್ದು ಇದು. ಸೊ ಇಲ್ಲಿ ಬಂದು ಇವರು ನಾಟಿ ಮಾಂಸವನ್ನು ಕೊಡ್ತಾ ಇರುವಂತದ್ದು ಇವರು. ಸೊ ಎಲ್ಲ ಕಸ್ಟಮರ್ಗೆ ನಾಟಿ ಮಾಂಸ ಮತ್ತೆ ಏನು ತಲೆ ಕಾಲು ಮತ್ತೆ ಬೋಟಿ ಇವೆಲ್ಲವನ್ನು ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಯಾವ ತರ ಕೊಡ್ತಾರೆ ಮತ್ತೆ ಯಾವ ತರ ಕಸ್ಟಮರ್ ರೆಸ್ಪಾನ್ಸ್ ಅಲ್ಲಿ ಯಾವ ತರ ಇದೆ, ಸೊ ಇವೆಲ್ಲವನ್ನು ಅವರನ್ನ ಕೇಳಿ నేను ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ತಗೋಬೋದು. ಸೊ ಇಲ್ಲಿ ಸಿಗುವಂತದ್ದು ನಾಟಿ ಮಾಂಸ ನೋಡಿದಾಗಲೇ ಇರ್ಬೋದು. ನೀವು ಬೇಕಾದ್ರೆ ಬಂದು ಫಂಕ್ಷನ್ ಒಳಗೆ ಏನಾದ್ರು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ್ದು ಬೋಟಿ ಬೇಕು ಅಂತಂದ್ರೆ ಬೋಟಿ ಯಾವ್ದು ಬೇಕು ಅಂತ ಸಿಗುತ್ತೆ ನೋಡಿ. ಇದು ಬೋಟಿ ಕೊಡುವಂತದ್ದು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಸಿಗುತ್ತೆ. ಇದೆಲ್ಲ ಮೇಕೆ ಮತ್ತೆ ಕುರಿ ಯಾವ್ದು ಬೇಕೆಲ್ಲ ಸಿಗುತ್ತೆ ಇಲ್ಲಿ. ಫ್ರೆಂಡ್ಸ್, ಇದೇನ್ ನೋಡ್ತಾ ಇದ್ರಿ ನೀವು, ಕೆಂಗೇರಿ ರೈಲ್ವೆ ಸ್ಟೇಷನ್ ಪ್ಯಾರಲಲ್ ರೋಡ್ ಇಂದ ಬರುವಂತದ್ದು ಇದು. ಸೊ ನೋಡಿ ಇದು. ಸೊ ಹೀಗೆ ಬಂದ್ರೆ ನಿಮ್ಗೆ ಲೆಫ್ಟ್ ಸಿಗುವಂತದ್ದು ಇದು ಲಕ್ಕಿ ಮಟನ್ ಶಾಪ್. ಹಾಗೇನೆ ಈ ಕಡೆಯಿಂದ ಬಂತಂದ್ರೆ ಹೊಯ್ಸಳ ಸರ್ಕಲ್ ಇಂದ ಬರುವಂತದ್ದು ಇದು. ಸೊ ನೋಡಿ ಇಲ್ಲಿಂದ ಬಂತು ಅಂತಂದ್ರೆ ಹೊಯ್ಸಳ ಸರ್ಕಲ್ ಇಂದ ಮುಂದೆ ನಿಮ್ಗೆ ರೈಟ್ ಸಿಗುವಂತದ್ದು ಇದು ಲಕ್ಕಿ ಮಟನ್ ಶಾಪ್ ಅನ್ಬೋದು. ಸೊ ಇದು ನಾಟಿ ಮಟನ್ ಶಾಪ್ಗೆ 10 ಅಲ್ಲ 20 ಅಲ್ಲ 40 ವರ್ಷಗಳಿಂದ ಇದು ಇರುವಂತದ್ದು ಇದು. ಸೊ ನೋಡಿ ನಾವು ಹೋಗೋಣ ಬನ್ನಿ. ಈಗ ಏನು ಪಕ್ಕದಲ್ಲೇ ಗೋಡನ್ ಇಟ್ಕೊಂಡಿದ್ದಾರೆ, ಅಲ್ಲಿಂದನೇ ಕ್ಲೀನ್ ಮಾಡ್ಕೊಂಡು ತರುವಂತದ್ದು ಇದು. ಇದು ತಲೆ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಂಡು ತಂದಿರುವಂತದ್ದು ಇದು. ಸೊ ನಿಮ್ ಮಾರ್ನಿಂಗ್ 8-8:30ಗೆನೆ ಸಿಕ್ಬಿಡುತ್ತೆ ಎಲ್ಲ, ತಲೆ ಕಾಲು ಎಲ್ಲ ಸಿಕ್ಬಿಡುತ್ತೆ. ಫ್ರೆಂಡ್ಸ್, ನಮ್ ಜೊತೆ ಲಕ್ಕಿ ಮಟನ್ ಶಾಪ್ ನ ಮಾಲೀಕರಾದಂತ ಸೋಮಣ್ಣರು ನಮ್ ಜೊತೆ ಇದಾರೆ. ಸೊ ಮರಿಗಳೆಲ್ಲ ಅವ್ರು ಎಲ್ಲಿಂದ ತರಿಸ್ತಾರೆ ಮತ್ತೆ ಪ್ರೈಸ್ ಎಲ್ಲ ಯಾವ ತರ ಇದೆ, ಸೊ ಮರಿಗಳೆಲ್ಲ ಅವರು ನಾಟಿ ಮರಿನ ಇಲ್ಲ ಏನು, ಎಲ್ಲವನ್ನು ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಮ್ಮ ಹೆಸರು ಸೋಮಶೇಖರ್ ಅಂತ. ಎಲ್ಲ ಕೂಗೋದು ಸೋಮಣ್ಣ ಅಂತ ಕೂಗ್ತಾರೆ. ನಾನು ಅಂಗಡಿ ಓಪನ್ ಮಾಡಿ ಇಲ್ಲಿ 30 ವರ್ಷ ಹೆಚ್ಚು ಕಮ್ಮಿ ಆಗಿದೆ. ನಾವು ಹಳೆ ಅಂಗಡಿ ಇಟ್ನವ್ರಿಗಿದ್ವಿ. ನಾವು ಮರಿಗಳೆಲ್ಲ ಕುಯ್ಯೋದೆಲ್ಲ ಬರೀ ನಾಟಿ ಮರಿಗಳೇ. ನಮ್ದೆಲ್ಲ ಮದ್ದೂರು, ಮಂಡ್ಯ, ಮಾಗಡಿ, ಅಕ್ಕಿರಾಂಪುರ, ಚನ್ನಪಟ್ಟಣ, ರಾಮನಗರ, ಮದ್ದೂರು ಈ ಕಡೆ ಎಲ್ಲ ಬರೀ ನಾವು ನಾಟಿ ಮರಿಗಳೇ ಕುಯ್ಯೋದು. ಇಲ್ಲಿ ಕಸ್ಟಮರ್ ನಾವು ಅದೇ ತರ ಮಡಿಕೊಂಡಿದ್ದೀವಿ, ಅದೇ ತರ ಇದಾವೆ. ಇವಾಗ ನೀವು ನೋಡ್ತಾ ಇದ್ರೆ ಎಲ್ಲ ಬರೀ ಕುಯ್ಯೋದೆಲ್ಲ ಬರೀ ನಾಟಿ ಮರಿಗಳೇ ನಮ್ಮ ಹತ್ರ ಇರೋದು. ಅದು ನಾವು ಯಾವ್ದು ಬೇರೆ ಮರಿಗೆ ಹೋಗೋದಿಲ್ಲ. ನಮ್ದು ಕ್ವಾಲಿಟಿ ಚೆನ್ನಾಗಿದೆ, ಕಸ್ಟಮರ್ ಹಂಗೆ ನಾವು ಮಡಿಕೊಂಡಿದ್ದೀವಿ. ಅದನ್ನ ನಮ್ಗೆ ರಾಮಹಳ್ಳಿಯಿಂದ ಬರ್ತಾರೆ, ಆಮೇಲೆ ತುಮಕೂರು ಕಡೆಯಿಂದ ಬರ್ತಾರೆ, ತಾವರೆಕೆರೆಯಿಂದ ಬರ್ತಾರೆ, ಎಲ್ಲಾ ಕಡೆಯಿಂದ ನಾವು ಕಸ್ಟಮರ್ ಇರ್ತೀವಿ. ಏನಕ್ಕೆ ಅಂದ್ರೆ ಒಳ್ಳೆ ಗುಣಮಟ್ಟದ ಮಟನ್ ನಾವು ಕೊಡೋದ್ರಿಂದ ನಮ್ ಕಸ್ಟಮರ್ ನಮ್ಮ ಹತ್ರ ನಾವು ಮಡಿಕೊಂಡಿದ್ದೀವಿ. ಅದನ್ನ ನೀವು ಎಲ್ಲ ಇವಾಗ ಆಲೇ ನೀವು ಕಸ್ಟಮರ್ ಹತ್ರ ಕೇಳಿದೀರಾ, ಅವ್ರು ತಿಳ್ಕೊಂಡಿದ್ದೀರಾ ಕಸ್ಟಮರ್ ಹತ್ರ, ಅವರು ನಿಮ್ಗೆ ಹೇಳಿದ್ದಾರೆ. ಅವರು ಏನ್ ಅಭಿಪ್ರಾಯ ನಾವು ಅದೇ ತರ ಮಟನ್ ನಾವು ಕೊಡ್ತೀವಿ. ಯಾವ್ದು ಮಟನ್ ಕೇಳ್ತೀರೋ ಆ ಮಟನ್ ನಾವು ಕೊಡ್ತೀವಿ. ಇಂಥದ್ದೇ ತಗೊಳ್ಳಿ ಇಂಥದ್ದು ನಾವೇನ್ ಹೇಳೋದಿಲ್ಲ. ಯಾವ್ದ್ರಲ್ಲಿ ಕೇಳ್ತೀರೋ ಅದಲ್ಲೇ ಮಟನ್ ಕೊಡ್ತೀವಿ. ಆ ತರ ನಮ್ದು ನಮ್ ರೇಟ್ 840 ರೂಪಾಯಿ. ಹೌದು, ಬೇರೆ ಕಡೆ ಜಾಸ್ತಿ ಕಮ್ಮಿ ಇರುತ್ತೆ, ಮಟನ್ ಅಲ್ಲಿ ವ್ಯತ್ಯಾಸ ಬರುತ್ತೆ. ಇವಾಗ 600ಗೂ ಸಿಗುತ್ತೆ, 500 ಸಿಗುತ್ತೆ, 400 ಸಿಗುತ್ತೆ, 700 ಸಿಗುತ್ತೆ, 800 ಸಿಗುತ್ತೆ. ನಮ್ದು 800 ರೂಪಾಯಿ ಕೆಜಿ ಮಟನ್. ಬಟ್ ನಂಬರ್ 1 ಕ್ವಾಲಿಟಿ ಮಟನ್. ನಮ್ ತಗೊಂಡ್ರೆ ಎಲ್ಲ ಮಟನ್ ಸ್ವಲ್ಪ ಜಲ್ದಿ ಬಂದೋಗುತ್ತೆ. ಹಾಗೆ ಅದೇ ತರ ನಮ್ಗೆ ಈ ನೆರವಿಗೆ ಆಮೇಲೆ ಫಂಕ್ಷನ್ಗೆ ಅವೆಲ್ಲ ಆರ್ಡರ್ ಸಿಗ್ತವೆ ನಮ್ಗೆ. ಅದು 100 kg, 200 kg, 300 kg, 500 kg ಗಂಟ ಆರ್ಡರ್ ಸಿಗುತ್ತೆ. ನಾವು ಅದಕ್ಕೂ ನಾವು ಸಪ್ಲೈ ಮಾಡ್ತೀವಿ ಮಟನ್. ತಲೆ ಕಾಲು ಬೋಟಿಯಿಂದ ಸಿಗುತ್ತೆ. ಬೋಟಿ ಬೇಕಾ ಬೋಟಿ ಸಿಗುತ್ತೆ, ತಲೆ ಬೇಕಾ ತಲೆ ಸಿಗುತ್ತೆ. ಅದೆಲ್ಲ 300, 500, 600, 700 ರೂಪಾಯಿ ಸೈಜ್ ಮೇಲೆ ಹೋಗುತ್ತೆ. ಅದು ನಿಮಗೆ ಕೆಜಿ ಲೆಕ್ಕ ಬೇಕಂದ್ರೆ 250 ರೂಪಾಯಿ ಕೆಜಿ ಬೋಟಿ. ತಲೆ ಬಂದು 350 ರೂಪಾಯಿ ಕೆಜಿ. ನಾವೇ ಬೋಟಿ ಎಲ್ಲ ತೊಳೆದು ಕ್ಲೀನಾಗಿ ಕಟ್ ಮಾಡಿ ನೀಟಾಗಿ ಕೊಡ್ತೀವಿ. ತಲೆನೂ ಅಷ್ಟೇ ನಾವೇ ನೀಟಾಗೆಲ್ಲ ಸೀದಿ ಕಟ್ ಮಾಡಿ ಕಟ್ಕೊಡ್ತೀವಿ. ನೀವು ರಿಸ್ಕ್ ತೊಗೊಳಕೋಂಗಿಲ್ಲ, ಬರೀ ತೊಳೆದಾಕೋದಷ್ಟೇ ಮನೆಯಲ್ಲಿ, ಬೇರೆ ಎಲ್ಲ. ನಮ್ಮ ಹತ್ರ ಒಂದು 3 ಜನ ಕೆಲಸಗಾರ. ಬೆಳಿಗ್ಗೆ 7ರಿಂದ ಸಾಯಂಕಾಲ 8:30 ಗಂಟೆ. ಸೆಂಟ್ರಲ್ ಮಧ್ಯಾಹ್ನ ಓಪನ್ ಇರಲ್ಲ, ಓಪನ್ ಇರುತ್ತೆ, ರಜಾ ಇರೋದಿಲ್ಲ. ರಜಾ ಮಾತ್ರ ಸೋಮವಾರ ಒಂದಿನ ರಜಾ. ಅದು ಏನೋ ಹಬ್ಬಗಳು ಬಂದ್ರೆ ಅದ್ರಲ್ಲೂ ಹಾಫ್ ಡೇ ಓಪನ್ ಮಾಡ್ತೀವಿ.
ಇದು ಸೋಮವಾರ ಸರ್ ಅದೇ ಹೌದು ಹುಡುಗರಿದೆ ಹುಡುಗರಿಂದ ಮೇಂಟೈನ್ ಮಾಡ್ತೀವಿ ನಾವು. ಅದು ಕಸ್ಟಮರ್ ಹಂಗೆ ಲೈನ್ ಅಲ್ಲಿ ಬರ್ತಾರೆ ಕ್ಯೂ ಅಲ್ಲಿ ಅದ ಅಡ್ಜಸ್ಟ್ ಮಾಡ್ಕೊತಾರೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕಸ್ಟಮರ್ ಮಾಮೂಲಿ ಕಸ್ಟಮರೇ ಗೊತ್ತಾಗ್ತಾವೆ ನಮ್ದು ಅವ್ರು ಅದೇ ತರ ಕೋಆಪರೇಟ್ ಮಾಡ್ತೀವಿ ನಾವು ಅದೇ ತರ ಕೊಡ್ತೀವಿ. ಓಕೆ ವೆಲ್ಕಮ್. ಇದು ಮಟನ್ 2 kg 650 ಗ್ರಾಮ್ 840 ರೂಪಾಯಿ ಕೆಜಿ 2226 ರೂಪಾಯಿ ರೈಟ್. ಇಲ್ಲೇ ಇದು ವೆಯ್ಟ್ ಇದು ಪ್ರೈಸು ಇದು ಅಮೌಂಟ್ ಎಲ್ಲ ಇಲ್ಲೇ ಮುಂದೆ ತೋರಿಸ್ಕೊಡ್ತದೆ. ನೋಡಿ ಫ್ರೆಂಡ್ಸ್, ಇದು ತಲೆ ಕಟ್ ಮಾಡ್ತಾ ಇರುವಂತದ್ದು ಇದು ಸರ್. ಇದು ಮೇಕೆ ತಲೆನೇ ಇದು? ಓಕೆ, ಇದು ಮೇಕೆದು ಮತ್ತೆ ಇದು ಕುರಿದು ಅಂತ ಹೇಳ್ತಾ ಇದಾರೆ. ಸೊ ನೋಡಿ ಅದು ಯಾವ ತರ ಕಟ್ ಮಾಡ್ತಾ ಇದಾರೆ ಅಂತ. ನೋಡಿ ಫ್ರೆಂಡ್ಸ್, ಇದು ಕುರಿದು ತಲೆ ಕಟ್ ಮಾಡ್ತಾ ಇರುವಂತದ್ದು ಇದು. ಯಾವ ತರ ಕಟ್ ಮಾಡ್ತಾ ಇದಾರೆ ಅಂತ ಯಾವುದೇ ಮಿದ್ಲೆಗೆ ಯಾವುದೇ ಏಟ್ ಆಗ್ದಂಗೆ ನೀಟಾಗಿ ಕಟ್ ಮಾಡ್ತಾ ಇರುವಂತದ್ದು. ಆಕ್ಚುಲಿ ಒಬ್ಬೊಬ್ರು ಒಂದೊಂದರ ಕಟ್ ಮಾಡ್ತಾರೆ, ಬಟ್ ಮಿದ್ಲೆಗೆ ಏಟ್ ಆಗದೆ ಇರೋದು ಅವ್ರದ್ದು ನೀಟಾಗಿ ಕಟ್ ಮಾಡ್ತಾರೆ. ನೋಡಿ ಯಾವ ತರ ಮಾಡ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಇದು ಹೋಟೆಲ್ಗೆ ಹೋಗ್ತಾ ಇರುವಂತದ್ದು ಇದು. ನೋಡಿ ಈಗ ಮೆದುಳನ್ನ ರಿಮೂವ್ ಮಾಡ್ತಾ ಇರುವಂತದ್ದು ಇದು. ನೋಡಿ ಇದು ಯಾವ ತರ ರಿಮೂವ್ ಮಾಡ್ತಾ ಇದಾರೆ ಅಂತ. ಯಾವುದೇ ಡ್ಯಾಮೇಜ್ ಆಗ್ದಂಗೆ ನೀಟಾಗಿ ತೆಗಿತಾ ಇರುವಂತದ್ದು. ನೋಡಿ ಎಷ್ಟು ಕ್ಲೀನ್ ಆಗಿ ತೆಗಿದಾರೆ ಅಂತ. ಸೊ ಈಗ ಕಟ್ ಮಾಡ್ತಾ ಇರುವಂತದ್ದು ಇದು. ನಿಮ್ಗೆ ತಲೆ ಕಾಲು ಎಲ್ಲವೂ ಕೂಡ ನೀಟಾಗಿ ಸಿಕ್ಬಿಡುತ್ತೆ. ಮಾರ್ನಿಂಗ್ 7 ಗಂಟೆಗೆ ನಿಮ್ಗೆ ಎಲ್ಲವೂ ಕೂಡ ರೆಡಿ ಇರುತ್ತೆ. ನೀವು ಬೇಕು ಅಂದ್ರೆ ಮಾರ್ನಿಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇದು ಮೇಕೆ ವಾಟ ಅಂದ್ಬಿಟ್ಟು ತಗೋತಾ ಇದಾರೆ. ಯಾವುದೇ ಬೇಕು ಕೊಡ್ತಾರೆ. ಕಸ್ಟಮರ್ ಯಾವ್ದು ಹೇಳ್ತಾರೆ ಅದನ್ನೇ ಅವರು ಕಟ್ ಮಾಡಿ ಕೊಡ್ತಾ ಇರುವಂತದ್ದು. ಇವರು ಕೂಡ ಮೇಕೆ ಮಾಂಸ ಬೇಕು ಅಂದ್ಬಿಟ್ಟು ಇವ್ರು ತಗೋತಾ ಇದ್ದಾರೆ ಕೇಸಿನ. ನಾವು 15 years ಇಂದ ಇಲ್ಲೇ ತಗೊಳ್ಳೋದು. ಯಾವಾಗ ಬಂದ್ರು ಚೆನ್ನಾಗಿರೋ ಮಟನ್ ಕೊಡ್ತಾರೆ. ನಮ್ಗೆ ತುಂಬಾ ಕೊಡ್ತಿರೋರು, ಹಾಗಾಗಿ ನಾವು ಮಟನ್ ಇಂಥದೇ ಪೀಸ್ ಕಟ್ ಮಾಡ್ಕೊಡಿ ಅಂದ್ರೆ ಅದೇ ಪಾರ್ಟ್ಸ್ ಕಟ್ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಾಣಂತಿಗೆ ಅಂದ್ರೆ ಮೇಕೆ ಕಾಲು, ಮೇಕೆ ಮಾಂಸ ಅದನ್ನೇ ಕೊಟ್ಟು ಮಾಡ್ಕೊಡ್ತಾರೆ. ಆಮೇಲೆ ಅದು ಏನ್ ನಾವು ಬಾಣಂತಿ ಕೊಡ್ಬೇಕು ನಮ್ಗೆ ಹೆಚ್ಚಾಗಿ ಅವರೇನೆ ನಮ್ಗಿಂತ ಅದನ್ನ ತಗೊಂಡೋಗಿ ಕೊಡಿ ಅಂತ ಹೇಳ್ತಾರೆ. ಅದನ್ನ ತಗೊಂಡೋಗಿ ನಾವು ಮನೇಲಿ ಮಾಡ್ಕೊಡ್ತೀವಿ. ಅವ್ರಿಗೆ ಗೊತ್ತಿರುತ್ತೆ ಕಾಲ್ ಕೊಡ್ಬೇಕು, ತಲೆ ಮಾಂಸ, ಅದ್ರ ರಸ ಕುಟ್ಟಿ, ಮತ್ತೆ ಅದು ಪಾರ್ಟ್ಸ್ಗಳು, ಎದೆ ಚಿಗುರು, ಇಂಥದೇ ಮೂಳೆಗಳು ಅದೇ ಅಂತಾರಲ್ಲ ನಲ್ಲಿ ಮೂಳೆ, ಅದನ್ನೆಲ್ಲಾನು ನನ್ಗೆ ಅಣ್ಣ 15 ವರ್ಷದಿಂದ ನಾವಿಲ್ಲೇ ತಗೊಳ್ಳೋದು. ಹಾಗಾಗಿ ಬಂದು ಹಾಗೆ ಕೊಡ್ತಾರೆ. ಗಂಡಸರೇ ಬಂದು ಇಂಥ ತಗೋಬೇಕು ಅಂತ ಏನಿಲ್ಲ. ನಾವು ಬಂದ ತಕ್ಷಣ ಚೆನ್ನಾಗಿರೋದು ನಮಗ್ ಮಟನ್ ಹಾಕೊಡ್ತಾರೆ ಯಾವಾಗ್ಲೂ ಹೀಗೇನೆ. ಹಾ ಹೌದು. ಆಮೇಲೆ ಬೋಟಿ ನಮ್ಗೆ ಹೌದು ಬೋಟಿನೂ ಅಷ್ಟೇನೆ ಬಂದು ಇಲ್ಲೇ ಕೊಟ್ಟರೆ ನಾವು ಕ್ಲೀನ್ ಮಾಡ್ಕೊತೀವಿ ಅಂದ್ರೆ ನಾವು ತಗೊಂಡ್ ಹೋಗ್ಬೋದು. ಇಲ್ಲಾಂದ್ರೆ ಅವರೇ ಕಟ್ ಮಾಡಿ ಎಲ್ಲ ನೀಟಾಗಿ ಹೌದು ಯಾರೇ ಬಂದ್ರು ಹೋಗ್ಬೋದು. ಹಾ ಹೌದು ಹೌದು. ವೆಲ್ಕಮ್. ನೋಡಿ ಫ್ರೆಂಡ್ಸ್, ಇದು ಫುಲ್ ಮರಿನ ಕಟ್ ಮಾಡ್ತಾ ಇರುವಂತದ್ದು ಇದು. ನಿಮ್ಗೆ ಯಾವುದೇ ಪಾರ್ಟ್ ಕೇಳಿದ್ರು ಆ ಪಾರ್ಟ್ ಅಲ್ಲಿ ಮಾಂಸ ಕೊಡ್ತಾರೆ ಇವರು. ಕಟ್ ಮಾಡ್ತಾ ಇರುವಂತದ್ದು ನೋಡಿ ಫ್ರೆಂಡ್ಸ್, ಇದು ಕೈಮಾ ಮಾಡಿ ಕಂಡಿಟ್ಟಿರುವಂತದ್ದು ಇದು.
ಕಸ್ಟಮರ್ನ ಇವರು ಯಾವುದೇ ಕಡೆ ವೇಟ್ ಮಾಡ್ಸಲ್ಲ. ಸಂಡೆ ರೆಡಿ ಇರ್ತದೆ, ಬಂದವನು ಸಂಡೇ ಕೂಡ ಇವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಫುಲ್ ರಶ್ ಆಗೋದ್ರಿಂದ ಇವರು ಎಲ್ಲಾನು ಕೂಡ ಇಲ್ಲಿ ಕೈಮಾನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಒನ್ಸ್ ಯಾರಾದ್ರು ಬಂದು ಅಂತಂದ್ರೆ ಅಲ್ಲೇ ಕೊಟ್ಬಿಡ್ತಾರೆ. ಸರ್ ನಮಸ್ಕಾರ. ಸರ್ ಹೇಳಿ ಸರ್. ಸರ್ ನಿಮ್ಮ ಹೆಸರು? ನವೀನ್ ಅಂತ. ಸರ್ ಇದು ಅಂಗಡಿ ಬಗ್ಗೆ ಏನು ಅಂಗಡಿ ಸುಮಾರು ತುಂಬಾ ಹಳೆ ಅಂಗಡಿ ಇದು. ಇದು ಒಂದು 50-55 ವರ್ಷದ ಅಂಗಡಿ ಇದು. ನಾವು ರೆಗ್ಯುಲರ್ ಆಗಿ ಒಂದು 20 ವರ್ಷದಿಂದ ನೋಡ್ತಾ ಇದ್ವಿ. 60 ವರ್ಷದಿಂದ ಬರ್ತೀರಾ? 20 ವರ್ಷದಿಂದ. ಬಟ್ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಬಂದಾಗ ಒಳ್ಳೆ ಮಟನ್ ಕೊಡ್ತಾರೆ. ಎಲ್ಲ ಟಗರು, ಬಾತ, ಒಳ್ಳೆ ಮದುವೆಗಳಿಗೆ ಆರ್ಡರ್ಗಳು, ಒಳ್ಳೆ ಕಸ್ಟಮರ್ ಇದಾರೆ. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಮಟನ್ ತುಂಬಾ ಚೆನ್ನಾಗಿದೆ. ಹೋಟ್ಲುಗಳಿಗೆಲ್ಲ ರೆಗ್ಯುಲರ್ ಕೊಡ್ತಾ ಇರ್ತಾರೆ. ಅದನ್ನ ಜನಗಳು ಜಾಸ್ತಿ ಬರ್ತಾ ಇರ್ತಾರೆ ಇಲ್ಲಿ. ಬೆಳಿಗ್ಗೆ 5:30 ಸಂಜೆ 8:30 ಗಂಟ. ಸೋಮವಾರ ರಜಾ. ಗಾಯತ್ರಿ. ಕೈಮಾ ಮತ್ತೆ ಬೋಟಿ ತಗೊಂಡ್ ಹೋಗ್ತಾ ಇದ್ವಿ. ನಾವು 4 ವರ್ಷದಿಂದ ಇಲ್ಲೇ ತಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ ಮಟನ್ ಎಲ್ಲ. ಕಸ್ಟಮರ್ನೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ. ಎಷ್ಟೇ ರಶ್ ಇದ್ರೂನು ಮಾಡ್ಕೊಡ್ತಾರೆ ನೀಟಾಗಿ. ಎಲ್ಲ ಯಾರನ್ನೂ ಇದ್ ಮಾಡಲ್ಲ, ನೆಗ್ಲೆಕ್ಟ್ ಮಾಡಲ್ಲ. ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್. ಬೇರೆ ಕಡೆ ಎಲ್ಲ ನೋಡಿದಾಗ ಕೈಮಾ ಕೊಡಿ ಅಂದ್ರೆ ಟೈಮ್ ಆಗತ್ತೆ, ಲೇಟ್ ಆಗತ್ತೆ, ಆಗಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಮಾತ್ರ ಎಷ್ಟೇ ರಶ್ ಇದ್ರೂನು ಇಲ್ಲ ಅಂತ ಮಾತ್ರ ಹೇಳಲ್ಲ. ಎಷ್ಟೇ ಟೈಮಲ್ಲಿ ಬಂದ್ರು ತಕ್ಷಣ ಕೊಡ್ತಾರೆ ಸರ್ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಸರ್ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಮಟನ್ ಎಲ್ಲ. ಅವ್ರು ಹೇಳ್ಬಿಟ್ಟೆ ಕೊಡ್ತಾರೆ, ಇದಿಷ್ಟು ಕೂಗ್ಸಿ ತುಂಬಾ ಚೆನ್ನಾಗಿರುತ್ತೆ, ಇಷ್ಟೇ ಮಾಡಿ ಅಂತ ಹೇಳೇ ಕೊಡ್ತಾರೆ. ಅದಕ್ಕೆ ತಕ್ಕನಾಗಿ ನಾವು ಮಾಡ್ತೀವಿ, ಅಷ್ಟೇ ಚೆನ್ನಾಗಿರುತ್ತೆ. ಈಗ ಬೋಟಿ ಮತ್ತೆ ಕೈಮಾ ತಗೊಂಡಿದ್ದೀನಿ ಸರ್. ತುಂಬಾ ಚೆನ್ನಾಗಿರುತ್ತೆ ಸರ್. ಎಲ್ರು ಬನ್ನಿ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಫುಲ್ ಅಂಗಡಿಗೂ ಫುಲ್ ರಶ್ ಆಗಿರುವಂತದ್ದು ಇದು ಮಾರ್ನಿಂಗ್. ಸೊ ಅಂಗಡಿಯಿಂದ ಹೊರಗಡೆ ಕಸ್ಟಮರ್ ವೇಟ್ ಮಾಡಿ ತಗೊಳ್ತಾ ಇದಾರೆ. ಯಾಕೆಂದ್ರೆ ಮಟನ್ ಕೂಡ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. 4-5 ಜನ ವರ್ಕರ್ಸ್ ಇದ್ರು ಅವ್ರ ಕಡೆ ಕೊಡೋಕ್ ಆಗ್ತಾ ಇಲ್ಲ, ಅಷ್ಟು ಮಟನ್ ಸೇಲ್ ಆಗುತ್ತೆ ಇಲ್ಲಿ. ಇಲ್ಲಾಂದ್ರೂ ಸಂಡೇ ಬಂದ್ರೆ ಸಾಕು ಒಂದು 25-30 ಮರಿಗಳನ್ನ ಇವರು ಸೇಲ್ ಮಾಡ್ತಾರೆ. ಸೊ ನೀವು ಕೂಡ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಫಂಕ್ಷನ್ ಇದ್ರೂ ಕೂಡ ಇವರು ಕೊಡ್ತಾರೆ. ಮತ್ತೆ ಹೋಟೆಲ್ಗೂ ಕೂಡ ಇವರು ಬಂದ್ಕಲ್ಲಿ ಕೊಡುವಂತದ್ದು. ಸೊ ನೋಡಿ, ಇದು ವೆಯ್ಟ್ ಮಾಡಿ ತಗೋತಾರುವಂತದ್ದು. ಕಸ್ಟಮರ್ ಗಳೆಲ್ಲ ನೋಡಿ, ಇದು ಹೊರಗಡೆಯಿಂದ ಬಂದು ವೆಯ್ಟ್ ಮಾಡಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ತಗೊಳ್ತಾರೆ. ಸರ್ ನಾನು 2 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಬೋಟಿ, ತಲೆ ಮಾಂಸ, ಮಟನ್ನು ಎಲ್ಲ ನಾನು ಹೋಟೆಲ್ ತಗೊಂಡ್ ಹೋಗ್ತೀನಿ. ಪೀಸ್ ಹೊಡೆಯೋದ್ರಲ್ಲಂತೂ ಬಹಳ ಫಾಸ್ಟ್ ಸರ್. ಇವರು 1 ಸೆಕೆಂಡ್ ಅಲ್ಲಿ ಹೊಡೆದು ಹಾಕ್ಬಿಡ್ತಾರೆ ಬೋಟಿನ. ಇನ್ನೊಬ್ರು ನಮ್ಮ ಪರಿಗಣ ಅಂತ ಒಬ್ರು ಇದಾರೆ, ಅವರು ಕೂಡ ಕೈಮಾ ಮಾಸ್ಟರ್. ಅವರು ಕೈಮಾ ಮಾಸ್ಟರ್. ಇನ್ನೊಬ್ರು ಸೋಮಣ್ಣ ಅಂತ ಇದಾರೆ, ಪೀಸ್ ಹೊಡೆಯೋದ್ರಲ್ಲಿ ಇಂಟರ್ನ್ಯಾಷನಲ್ ಪ್ರೈಸ್ ಗೆದ್ದಿದ್ದಾರೆ ಅವರು, ನಮ್ಮ ಸೋಮಣ್ಣ ಅಂತ. ಚೆನ್ನಾಗಿ ಹೊಡಿತಾರೆ ಸರ್. ಪೀಸ್ ಅಂತೂ ಸೂಪರ್ ಆಗಿ ಹೊಡಿತಾರೆ. ನೋಡಿ ಹೆಂಗ್ ಹೊಡಿತಾರೆ ಅಂದ್ರೆ, ನೋಡಿ ಹೆಂಗ್ ಹೊಡಿತಾರೆ, ಸಕ್ಕತ್ತಾಗಿ ಹೊಡಿತಾರೆ. ನಮ್ಗೆ ಹೋಟ್ಲ್ ಕೊಡೋವಾಗ ನಮ್ಗೆ ಖುಷಿ ಆಗುತ್ತೆ. ಕಸ್ಟಮರ್ ಕೊಡ್ಬೇಕಂದ್ರೆ ಬಹಳ ಖುಷಿ ಆಗುತ್ತೆ ನಮ್ಗೆ. ಅಷ್ಟು ಚೆನ್ನಾಗಿ ಹೊಡಿತಾರೆ. ಬೋಟಿ ಅಷ್ಟು ಕ್ಲೀನ್ ಆಗೂ ಇರುತ್ತೆ. ಅವರೇ ಸರ್, ಇವರು ಸುಮಾರು 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಏನು ನೋಡ್ತಾ ಇದ್ದೀರಾ, ಮಟನ್ನ ನೇತಾಕಿರುವಂಥದ್ದು. ಸೊ ಇದನ್ನು 5-6 ಮರಿನ ಒಳಗಡೆ ನೇತಾಕಿದ್ದಾರೆ, ಮತ್ತು 6 ಮರಿನ ಹೊರಗಡೆ ನೇತಾಕಿರುವಂಥದ್ದು. ಸೊ ನಿಮ್ಗೆ ಯಾವ ಮರೀಲಿ ಬೇಕು, ನಿಮಗೆ ಅದೇ ಮರೀಲಿ ಮೇಕೆದು ಅಥವಾ ಕುರಿದಿರ್ಬೋದು, ಅದೇ ಮರೀಲಿ ನಿಮಗೆ ಮಟನ್ನ ಕೊಡ್ತಾರೆ. ಸೊ ಕಸ್ಟಮರು ಇಲ್ಲಿ ಬಂದು ಚಾಯ್ಸ್ ಮಾಡ್ಬೋದು. ಸೊ ಈಗ ಮಟನ್ನ ಯಾವ ಥರ ಕಟ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಸೊ ಈ ಮಟನ್ ನೋಡಿದ ತಕ್ಷಣವೇ ನಮಗೆ ಗೊತ್ತಾಗ್ಬಿಡುತ್ತೆ ಇದು ನಾಟಿ ಮಟನ್ನು ಅಂತ. ಸೊ ಯಾಕೆಂದರೆ ಮಟನ್ ಕೂಡ ಅಷ್ಟು ಕೆಂಪಾಗಿ ರೆಡ್ ಇರುವಂಥದ್ದು. ಸೊ ನೋಡಿ, ಚರ್ಬಿ ಎಲ್ಲ ನೀಟಾಗಿ ಆ ಥರ ಕೆಂಪು ಕಂಡಕ್ಕೆ ಅಂಟ್ಕೊಂಡಿರೋದ್ರಿಂದ ಸೊ ನಾವು ಹಳ್ಳಿಯಲ್ಲಿ ಯಾವ ಥರ ಮಟನ್ ಸಿಗುತ್ತೆ ಅದೇ ಥರ ಇದೆ. ಸೊ ನಾವು ನೋಡಿದ ತಕ್ಷಣ ಅನ್ಕೊಬಿಡ್ಬೋದು ಇದು ನಾಟಿ ಮಟನ್ ಅಂದ್ಬಿಟ್ಟು. ಸೊ ಹಂಗಾಗಿ ಇವರು ನಾಟಿ ಮಟನ್ನೇ ಕಸ್ಟಮರ್ಗೆ ಕೊಟ್ಕೊಂಡು 40-45 ವರ್ಷದಿಂದ ಇವರು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ನೀವು ಕೂಡ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಒಳ್ಳೆ ಮಟನ್ ಇಲ್ಲಿ ಸಿಗುತ್ತೆ. ಸರ್, ನನ್ನ ಹೆಸರು ನವೀನ್ ಅಂತ ಹೇಳ್ಬಿಟ್ಟು. ನಾವು ಆಲ್ಮೋಸ್ಟ್ ಒಂದು 30 years ಇಂದ ಇಲ್ಲೇ ಇರೋದು. ನಾವು ಊಟ ಬಳ್ಳಿ ಎಲ್ಲ ಇಲ್ಲಿದ್ದಾರೆ. ನಾನು ಒಂದು 20-25 ವರ್ಷದಿಂದ ನಮ್ಮ ಅಜ್ಜಿ ಜೊತೆ ಇದ್ದಾಗಲೂ ಇಲ್ಲೇ ಬರ್ತಾ ಇದ್ದೀವಿ. ನಾವು ಉಪನಗರದಲ್ಲಿ ಇದ್ದಿದ್ದು ಇದು ಒಂದೇ ಅಂಗಡಿನೇನೆ. ಸೊ ಹಾಗಾಗಿ ನಮ್ಮ ಅಜ್ಜಿಯಿಂದ ನಮ್ಮ ಅಜ್ಜಿ ಇಲ್ಲೇ ತೋರಿಸಿದ್ದು, ಅವಾಗಿಂದ ಇಲ್ಲೇ ಬರ್ತಾ ಇದ್ದೀವಿ. ಚಾಪ್ಸು,
ಅದು ತೊಡೆ ಮಾಂಸ, ತಲೆ, ಬೋಟಿ, ಕಾಲು ಎಲ್ಲನೂ ಇಲ್ಲೇ ತಗೊಳ್ಳೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಯಾವ ಥರ ಮಟನ್ ಸಿಗುತ್ತೆ ಅಂದ್ಬಿಟ್ಟು. ನೀವೇನಾದರೂ ಇಲ್ಲಿ ಕೆಂಗೇರಿ ಸುತ್ತಮುತ್ತ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡಿ. ನಿಮಗೂ ಕೂಡ ಬಲ್ಕಾಗಿ ಏನಾದರೂ ಬೇಕು ಅಂದರೆ ಯಾವುದೇ ಫಂಕ್ಷನ್ಗಳು ಕೂಡ ಇವರು ಸಪ್ಲೈ ಮಾಡ್ತಾರೆ. ಸೊ ಇದೆಲ್ಲ ಕೂಡ ನಿಮಗೆ ಮಟನ್ ಎಲ್ಲ ತೋರಿಸಿರೋದು ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ.